ದೇವನಹಳ್ಳಿ ಸಮೀಪದ ಬೆಟ್ಟೇನಹಳ್ಳಿಯಲ್ಲಿರುವ ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮದ ಶಾಲೆಗಳ 9ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಮಾರ್ಚ್ ತಿಂಗಳ 4ನೇ ತಾರೀಕು 2012ರಂದು ಆಚರಿಸಲಾಯಿತು. ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ MLC ಶ್ರೀ RV ವೆಂಕಟೇಶ್ ಅವರನ್ನು ಕಾರ್ಯಕ್ರಮದ ಆಯೋಜಕರು ಉತ್ತಮ ಸೇವಾ ಪುರಸ್ಕಾರ ನೀಡಿ ಸನ್ಮಾನಿಸಿದರು. ಈ ಒಂದು ಸನ್ನಿಧಿಗೆ ಬರ್ತಕ್ಕಂಥ ಮಕ್ಕಳಿಗೆ ರಸ್ತೆ ಬಹಳಷ್ಟು ದುರಸ್ತಿಯಾಗಿದೆ, ಅದನ್ನ ನಾವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಅತಿ ಸಂತೋಷದಿಂದ ಗುತ್ತಿಗೆದಾರರನ್ನು ಕರೆಸಿ ಕೂಡಲೇ 10 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಕರವಣಿಸೆಯಿಂದ ಈ ಒಂದು ಶಾಲೆಗೆ ಡಾಂಬರೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಒಂದು 3/4 ಕಿಲೋಮೀಟರ್ ನಿಂತೋಗ್ಬಿಟ್ಟಿದೆ. ದಯವಿಟ್ಟು ನಾವು ದೊಡ್ಡ ಮನಸ್ಸು ಮಾಡಿ ತಮ್ಮ ಅನುದಾನದಿಂದ ಡಾಂಬರೀಕರಣ ಮಾಡಿಕೊಡ್ಬೇಕು ಅಂತ ನಾನು ತಮ್ಮೆಲ್ಲರ ಪರವಾಗಿ ಅವರನ್ನ ವಿನಂತಿಸಿಕೊಳ್ಳುತ್ತೇನೆ. ಕಳೆದ 10-12 ವರ್ಷಗಳಿಂದ ಅವರ ಒಂದು ಶ್ರಮೆ, ಸಮಾಜದ ಕಳಕಳಿಯನ್ನು ಕಂಡು ಅನೇಕರು ಉತ್ಸಾಹಕರಾಗಿದ್ದಾರೆ. ಅದರಲ್ಲಿ ನಾನು ಒಬ್ಬ. ದಾರುಣಸೆಯಿಂದ ಇಲ್ಲಿವರೆಗೂ ಒಂದು 3/4 ಕಿಲೋಮೀಟರ್ ಬಿಟ್ಟು ಡಾಂಬರ್ ಆಗಿದೆ. ಇನ್ನೊಂದು 3/4 ಕಿಲೋಮೀಟರ್ ಡಾಂಬರ್ ಆಗಬೇಕು, ಅದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ಮಾಡಿಕೊಡ್ತೀನಿ. ಇವತ್ತು ಬರೀ ಶಾಲೆ ಅಲ್ಲ, ಇದು ಈ ತರ ಒಂದು ಕೆಲಸಗಳು ಎಲ್ಲರ ಕೈಲೂ ಮಾಡಕ್ಕೂ ಆಗಲ್ಲ. ಏನಿವತ್ತು ಆಚಾರ್ಯ ರಾಕುಂಬ್ರವ್ರಿಗೆ ಆ ಭಗವಂತನೇ ಕೆಲಸಕ್ಕೆ ಕಳ್ಸಿಕೊಟ್ಟಿದ್ದಾರೆ. ಅವ್ರ ಕೈಯನ್ನ ಬಲಪಡಿಸ್ತಕ್ಕಂಥದ್ದು, ಅವ್ರಿಗೆಲ್ಲ ರೀತಿಯ ಶಕ್ತಿಯನ್ನ ತುಂಬತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಭಾವಿಸಿ ನಾನು ಕೂಡ ಅವ್ರ ಜೊತೆಯಲ್ಲಿ ಸಹಾಯವಾಗಿ ನಿಲ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ತಮ್ಮೆಲ್ಲರ ಜೊತೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದು ನನ್ನ ಮಾತು. ಈ ಸಮಾರಂಭಕ್ಕೆ ಆಗಮಿಸಿದ MLC RV ವೆಂಕಟೇಶ್ ಅವರು ಶಾಲೆಗೆ ತಲುಪುವ ರಸ್ತೆಯನ್ನು ಡಾಂಬರೀಕರಣ ಮಾಡಿಸಿಕೊಡಲಾಗುವುದು ಎಂದು ಆಶ್ವಾಸನೆಯನ್ನು ನೀಡಿದರು. ನಂತರ ಅವರು ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮದಲ್ಲಿ ವಿನೂತನವಾಗಿ ನಿರ್ಮಿಸಲಾಗಿರುವ ಕಟ್ಟಡಗಳನ್ನು ಮತ್ತು ತೋಟವನ್ನು ವೀಕ್ಷಿಸಿದರು.